ಮಾಜಿ ಕ್ರಿಕೆಟರ್ ಸುರೇಶ್ ರೈನಾಗೆ ಇಡಿ ಸಮನ್ಸ್ ನೀಡಿದೆ. ಅಕ್ರಮ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ಇಡಿ ಸಮನ್ಸ್ ನೀಡಿರುವಂಥದ್ದು. ಇಂದು ಸುರೇಶ್ ರೈನಾಗೆ ಇಡಿ ಅಧಿಕಾರಿಗಳಿಂದ ಡ್ರಿಲ್ ನಡೆಯಲಿದೆ. ಮಾಜಿ ಕ್ರಿಕೆಟರ್ ಸುರೇಶ್ ರೈನಾಗೆ ಇಡಿ ಸಮನ್ಸ್ ನೀಡಿದೆ. ಅಕ್ರಮ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ಇಡಿ ಸಮನ್ಸ್ ನೀಡಿರುವಂಥದ್ದು. ಇಂದು ಸುರೇಶ್ ರೈನಾಗೆ ಇಡಿ ಅಧಿಕಾರಿಗಳಿಂದ ಡ್ರಿಲ್ ನಡೆಯಲಿದೆ. ಇನ್ನು ಈ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡುವಂಥ ವಿಷಯದಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಏಕೆಂದರೆ ಇವರು ಪ್ರಮೋಟ್ ಮಾಡ್ತಾರೆ, ಆದರೆ ಅದನ್ನು ಜನಸಾಮಾನ್ಯರು ನೋಡಿ ಸಾಕಷ್ಟು ಹಣವನ್ನು ಕಳ್ಕೊಳ್ತಾರೆ. ಕೆಲವರು ಹಣವನ್ನು ಕಳ್ಕೊಂಡಿರೋದ್ರಿಂದ ಡಿಪ್ರೆಷನ್ಗೂ ಹೋಗಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಈ ಅಕ್ರಮ ಬೆಟ್ಟಿಂಗ್ ಆ್ಯಪ್ ಕೇಸ್ನಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳಿಗೂ ಕೂಡ ಅವರ ವಿರುದ್ಧ ಕೇಸನ್ನು ಕೂಡ ದಾಖಲಿಸಲಾಗಿದೆ. ಇದೀಗ ಮಾಜಿ ಕ್ರಿಕೆಟರ್ ಸುರೇಶ್ ರೈನಾಗೆ ಇಡಿ ಸಮನ್ಸ್ ನೀಡಿದೆ. ಅಕ್ರಮ ಬೆಟ್ಟಿಂಗ್ ಆಪ್ ಕೇಸ್ನಲ್ಲಿ ಈ ಒಂದು ಇಡಿ ಸಮನ್ಸ್ ಅನ್ನು ನೀಡಿರುವಂಥದ್ದು. ಇಂದು ಸುರೇಶ್ ರೈನಾಗೆ ಇಡಿ ಅಧಿಕಾರಿಗಳು ಡ್ರಿಲ್ ಮಾಡಲಿದ್ದಾರೆ. ಏಕೆಂದರೆ ಸೆಲೆಬ್ರಿಟಿಗಳು ಸಾಕಷ್ಟು ಜನರಿಗೆ ರೋಲ್ ಮಾಡೆಲ್ಸ್ ಆಗಿರ್ತಾರೆ. ಅವರೇನು ಹೇಳ್ತಾರೆ ಅದನ್ನೇ ಫಾಲೋ ಮಾಡುವಂತಹ ಸಾಕಷ್ಟು ಜನರಿರ್ತಾರೆ. ಅಂಥವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನರು ಇದಕ್ಕೆ ಪ್ರಭಾವಿತರಾಗ್ತಾರೆ. ಅವರು ಕೂಡ ಈ ಒಂದು ಆ್ಯಪ್ಗಳನ್ನ ಯೂಸ್ ಮಾಡ್ತಾರೆ, ಟೈಮ್ ಪಾಸ್ಗಂತ ಯೂಸ್ ಮಾಡ್ತಾರೆ. ಬಟ್ ಅದೊಂದು ಅಡಿಕ್ಷನ್ ಆಗುತ್ತೆ. ಹೀಗಾಗಿ ಸಾಕಷ್ಟು ಜನ ಹಣವನ್ನು ಕೂಡ ಕಳ್ಕೊಳ್ತಾರೆ. ಜೊತೆಗೆ ಇದರಿಂದ ಖಿನ್ನತೆಗೂ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಾಕಷ್ಟು ಕಥೆಗಳನ್ನು ನಾವು ಕೂಡ ಕೇಳಿದ್ದೇವೆ. ಹೀಗಾಗಿ ಯಾರೆಲ್ಲ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡ್ತಿದ್ದಾರೆ ಅವರೆಲ್ಲರ ವಿರುದ್ಧವೂ ಕೂಡ ಇದೀಗ ಕೇಸ್ ದಾಖಲಾಗಿದೆ. ಸಾಕಷ್ಟು ಸೆಲೆಬ್ರಿಟಿಗಳ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿರುವಂಥದ್ದು. ಇದೀಗ ಮಾಜಿ ಕ್ರಿಕೆಟರ್ ಸುರೇಶ್ ರೈನಾಗೆ ಇಡಿ ಸಮನ್ಸ್ ನೀಡಿದೆ. ಅಕ್ರಮ ಬೆಟ್ಟಿಂಗ್ ಆ್ಯಪ್ ಕೇಸ್ನಲ್ಲಿ ಸುರೇಶ್ ರೈನಾ ಅವರಿಗೆ ಇಡಿ ಸಮನ್ಸ್ ನೀಡಿರುವಂಥದ್ದು. ಇಂದು ಸುರೇಶ್ ರೈನಾಗೆ ಇಡಿ ಅಧಿಕಾರಿಗಳು ಡ್ರಿಲ್ ಮಾಡಲಿದ್ದಾರೆ.